ತುಮಕೂರು ಏನು ಯಮಹಾ MT ಸರ್ವೀಸು ಮತ್ತು ಎಸ್ಲೇಟರ್ ಬಂದಿತ್ತು ಮಾಡ್ತಾರೆ. ಆಂಧ್ರದಿಂದ ಬಂದಿದೆ. ಆಂಧ್ರ ಗಾಡಿ ಎಸ್ಲೇಟರ್ ಕೇಬಲ್ ಚೇಂಜ್ ಮಾಡ್ತಾರೆ. ಯಮಹಾ MT ಕಸ್ಟಮರ್ ಇರಲಿ ಬಿಡಲಿ ಯಮಹಾ ಒರಿಜಿನಲ್ಲೇ ಫುಲ್ಲೆಲ್ಲ ಬಿಚ್ಚಬೇಕು. ಎಸ್ಲೇಟರ್ ಕೇಬಲ್ ಹಾಕ್ಬೇಕು ಅಂದರೆ ಫುಲ್ಲೆಲ್ಲ ಬಿಚ್ಚಬೇಕು. ಏನಿದೆ ನೋಡಿ ಯಮಹಾ ಎಸ್ಲೇಟರ್ ಕೇಬಲ್ಗೆ ಈ ಪೊಸಿಷನಲ್ಲಿದೆ. ಕರ್ಜ ಎಲ್ಲ ಗೂಡು ಕಟ್ಬಿಟ್ಟಿದೆ ಇದನ್ನು. ಥ್ಯಾಂಕ್ ಯು. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಮಕೂರು ಯಮಹಾ ನಮಸ್ತೆ ತುಮಕೂರು ಇದೆ. ಯಮಹಾ MT ಎಸ್ಲೇಟರ್ ಕೇಬಲ್ ಚೇಂಜ್ ಮಾಡೋಕ್ಕೆ ಬಿಸಿ ನೋಡಿ. ಎಷ್ಟೊಂದು ಥರ ಬಿಸಿಬೇಕು. ಫುಲ್ ಗಾಡಿನೇ ಬಿಸಿಬೇಕಾಗ್ತದೆ ನೋಡಿ. ಇದು ಬಂದು ಆಂಧ್ರದ ಗಾಡಿ. ಆಂಧ್ರದಿಂದ ಬಂದಿದೆ. ಎಸ್ಲೇಟರ್ ಕೇಬಲ್ ಹಾಕೋಕ್ಕೆ ಇಷ್ಟೆಲ್ಲ ಬ್ಯಾಗಲ್ಲಿ ಈ ಬಳಕೆ ಎಸ್ಲೇಟರ್ ಕೇಬಲ್ ಕಸ್ಟಮರ್ ವೀಡಿಯೋ ಇಲ್ಲಿ ಇದ್ದರೆ ಸ್ಪೇರ್ ಪಾರ್ಟ್ಸ್ ಆಗ್ತದೆ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬಟನನ್ನು ಮರೆಯೋದು. ಸ್ಟ್ಯಾಂಡು ಇದೇ ಥರ ಅವೈಲೇಬಲ್ ಇದೆ. ಬನ್ನಿ ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಕೊಡಿ. ತುಮಕೂರು ಇವತ್ತು ನಮ್ಮ ಹತ್ರ NS ಫುಲ್ ಸರ್ವಿಸಿಗೆ ಬಂದಿದೆ. ಆದಮೇಲೆ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಕು 500cc ಸರ್ವಿಸಿಗೆ ಬಂದಿದೆ. ಹಾಂ ಸರ್ ನೋಡಿ ಫ್ರೆಂಡ್ಸ್, ಇದೇ ಥರ ಯಾವುದಾದ್ರೂ ಗಾಡಿ ಸರ್ವಿಸಿಗೆ ಬೇಕಾದರೆ ಬನ್ನಿ ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಮಾಡಿ. ವರ್ಕೆಲ್ಲ ಕಂಪ್ಲೀಟ್ ಆಗ್ತಾಯಿದೆ. ವಾಶ್ ಮಾಡಿ ಹೇರ್ ಫಿಲ್ಟ್ರೆಲ್ಲ ಹೊಸದು ಹಾಕಿದ್ದೀವಿ. ಆಯಿಲೆಲ್ಲ ಡೌನ್ ಮಾಡಿದ್ದೀವಿ. ಆಯಿಲ್ ಟ್ರಿಮ್ ಮಾಡಿದ್ದೀವಿ. ಆಯಿಲ್ ಫಿಲ್ಟ್ರು ಹೇರ್ ಫಿಲ್ಟ್ರ್ ಎಲ್ಲ ಹಾಕಿದೆ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. 200 ಸರ್ವಿಸ್ ರಿಮೈಂಡರ್ ಲೈಟು ನಮ್ಮ ಕೀ ಆನ್ ಮಾಡೋ ಫಸ್ಟು ಇದು ಸೆಕೆಂಡ್ ಆದಮೇಲೆ ಸೆಟ್ ಬಟನ್ನ ಒತ್ತಬೇಕು ನೋಡಿ. ಹೋಯ್ತು, ಇಷ್ಟೇ ಕೆಲಸ. ಕೀ ಆಫ್ ಮಾಡ್ಕೊಂಡು ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಬ್ಲಿಂಕ್ ಹೊಡಿತಲ್ಲ, ಈಗ ಆ ಥರ ಬ್ಲಿಂಕ್ ಹೊಡಿತೆ. ಅದಾದಮೇಲೆ ಇದು ನೋಡಿ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಸರ್ವಿಸ್ ರಿಮೈಂಡರ್ ಹೋಗುತ್ತೆ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನ್ ಮರೆಯೋದು. NS BS6 ಮಾಡಲ್.
ನಮಸ್ತೆ ತುಮಕೂರು. ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಾ, ನಮಸ್ತೆ ತುಮಕೂರು. ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಾ, ರಾಯಲ್ ಎನ್ಫೀಲ್ಡ್ ಸ್ಟಾರ್ಟ್ ಆಗ್ತಿಲ್ಲ. ಕಸ್ಟಮರ್ ಮನೆ ಥರದಿಂದ ಟೂ ಮಾಡ್ತಾಯಿದ್ದೀನಿ, ಕಾಲಲ್ಲಿ ಟೂ ಮಾಡ್ತಾಯಿದ್ದೀನಿ.